ಓಪನ್ ಮಾಡಿ ಅಂತ ಹೇಳಿದಾಗ ಅಲ್ಲಿ ಪೂರ್ತಿ ಮೆಡಿಸಿನ್ಸ್, ಆಲ್ ಬೇಸಿಕ್ ಆಂಟಿಬಯೋಟಿಕ್ಸ್, ಪ್ಯಾರಾಸಿಟಮಾಲ್. ನಾನು ಅಲ್ಲಿ ಒಳಗಡೆ ಹೋದ ತಕ್ಷಣ ಅವ್ರು ಹೇಳಿದ್ರು ನಮಗೆ ಆಂಟಿಬಯೋಟಿಕ್ ಸಿಗ್ತಾ ಇಲ್ಲ, ಅವ್ರು ಟೌನ್ಗೆ ಹೋಗಿ ತರ್ಸಕ್ಕೆ ಹೇಳ್ತಿದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ನಿಮಗೆ ಸ್ಟಾಕ್ ಇದೆ. ಗವರ್ಮೆಂಟ್ ಇಸ್ ಗಿವಿಂಗ್ ಯು ಸಫಿಷಿಯಂಟ್ ಮೆಡಿಸಿನ್ಸ್, ಬಟ್ ಅದನ್ನು ಫಾರ್ಮಸಿಸ್ಟ್ಗೆ ಹೇಳಿ ವಿತರಣೆ ಮಾಡಲಿಕ್ಕೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್, ಅದನ್ನು ರಿವ್ಯೂ ಮಾಡಲಿಕ್ಕೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್. 144 PHCs ಇರುವರು, ಎಷ್ಟು ಸ್ಟಾಕ್ ಇದೆ ಅಂತ ವೈ ಆರ್ ಯು ನಾಟ್ ರಿವ್ಯೂಯಿಂಗ್? ಅಲ್ಲಿ ಇರುವ ಡಾಕ್ಟರ್ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ ಮೆಡಿಸಿನ್ ಇದೆ ಅಂತ. ಅಷ್ಟು ಫಾರಂ ತಾಲೂಕಲ್ಲಿ ಸ್ಟಾಕ್ ಇದೆ. ಮತ್ತೆ ಗವರ್ಮೆಂಟ್ ಇದು ಫ್ಲಾಗ್ಶಿಪ್ ಸ್ಕೀಮ್ ಇದು ಗೃಹ ಆರೋಗ್ಯ ಅಲ್ಲಿ ಇತ್ತು. ಆಯ್ತು ಓಪನ್ ಮಾಡಿ ಅಂತ ಹೇಳಿದಾಗ ಅಲ್ಲಿ ಪೂರ್ತಿ ಮೆಡಿಸಿನ್ಸ್, ಆಲ್ ಬೇಸಿಕ್ ಆಂಟಿಬಯೋಟಿಕ್ಸ್, ಪ್ಯಾರಾಸಿಟಮಾಲ್. ನಾನು ಅಲ್ಲಿ ಒಳಗಡೆ ಹೋದ ತಕ್ಷಣ ಅವ್ರು ಹೇಳಿದ್ರು ನಮಗೆ ಆಂಟಿಬಯೋಟಿಕ್ ಸಿಗ್ತಾ ಇಲ್ಲ, ಅವ್ರು ಟೌನ್ಗೆ ಹೋಗಿ ತರ್ಸಕ್ಕೆ ಹೇಳ್ತಿದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ನಿಮಗೆ ಸ್ಟಾಕ್ ಇದೆ. ಗವರ್ಮೆಂಟ್ ಇಸ್ ಗಿವಿಂಗ್ ಯು ಸಫಿಷಿಯಂಟ್ ಮೆಡಿಸಿನ್ಸ್, ಬಟ್ ಅದನ್ನು ಫಾರ್ಮಸಿಸ್ಟ್ಗೆ ಹೇಳಿ ವಿತರಣೆ ಮಾಡಲಿಕ್ಕೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್, ಅದನ್ನು ರಿವ್ಯೂ ಮಾಡಲಿಕ್ಕೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್. 144 PHCs ಇರುವರು, ಎಷ್ಟು ಸ್ಟಾಕ್ ಇದೆ ಅಂತ ವೈ ಆರ್ ಯು ನಾಟ್ ರಿವ್ಯೂಯಿಂಗ್? ಅಲ್ಲಿ ಇರುವ ಡಾಕ್ಟರ್ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ ಮೆಡಿಸಿನ್ ಇದೆ ಅಂತ. ಅಷ್ಟು ಫಾರಂ ತಾಲೂಕಲ್ಲಿ ಸ್ಟಾಕ್ ಇದೆ. ಮತ್ತೆ ಗವರ್ಮೆಂಟ್ ಇದು ಫ್ಲಾಗ್ಶಿಪ್ ಸ್ಕೀಮ್ ಇದು ಗೃಹ ಆರೋಗ್ಯ ಕೇಳ್ರಿ. ಡ್ರಗ್ಸ್ ಅನ್ನ ನಿಮಗೆ ಸ್ಟಾಕ್ ನೀವು ಡಿಸ್ಟ್ರಿಕ್ಟ್ ಡ್ರಗ್ ಆಫೀಸರ್ ಯಾರಿದ್ದಾರೆ ಅವ್ರು ಯಾರು ಸ್ಟಾಕ್ ತಗೊಳ್ಳೋರು ಡೈರೆಕ್ಟ್ ಆಗಿ ತಾಲೂಕಿಗೆ ಕೊಡ್ತಾರ, ಇಲ್ಲ ಡಿಸ್ಟ್ರಿಕ್ಟ್ ಹೌದಾ? ಖರ್ಚಾಗಿದ್ದು ಯಾರು ರೆಕಾರ್ಡ್ ಇಟ್ಕೊಂಡಿದ್ದಾರೆ ಎಲ್ಲಿ ಅಪ್ಡೇಟ್ ಅಂದ್ರೆ ಈಗ DC ಅವರು ನೋಡಿದ್ರೆ ಅಲ್ಲಿ ಸ್ಟಾಕ್ ಇದೆ ಅಂದ್ರೆ ಏನು ಅಪ್ಡೇಟ್ ಕೊಡ್ತಾನ್ರಿ? ಅಪ್ಡೇಟ್ ಇದೆ ಸರ್. ಎಲ್ಲಾ PHC ಅವರು ಸಾಯಂಕಾಲ ಎಷ್ಟು ಅಂತ ಖರ್ಚಾಗಿದೆ ಎಷ್ಟು ಅಂತ ಹೇಳಿ ಅಪ್ಡೇಟ್ ಮಾಡ್ತಾರೆ ಸರ್. ನಮಗೆ ಡೈಲಿ ಬರುತ್ತೆ ಸರ್. ಅದು ಜನರಿಕ್ ಸಬ್ಮಿಷನ್ ಸರ್, ಅದು ಜನರಿಕ್. DC ಮೇಡಮ್ ಹೇಳ್ತಾ ಇರೋದು ಗೃಹ ಆರೋಗ್ಯ. 10 ಡಿಸೀಸ್ಗಳಲ್ಲಿ ಸರ್, ಮಧುಮೇಹ, BP ಇವೆಲ್ಲವಕ್ಕೂ ಮನೆ ಒಂದೊಂದು ಕಿಟ್ ಅವ್ರಿಗೆ ಡೋರ್ ಸ್ಟೆಪ್ ಅಲ್ಲಿ ನಾವು ಔಷಧಿ ಕೊಡುವಂತ ಒಂದು ಸ್ಕೀಮ್ ಸರ್. ಅದು ನೀವೇನು ಇಂಡೆಂಟ್ ಕೊಟ್ಟಿರ್ತಾರೆ ಅಷ್ಟು ಕೊಟ್ಟಿರ್ತಾರೆ, ಅದು ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಯುವರ್ ನೀವು PHC ಬಂದಾಗ ಕೊಡ್ಬೇಕಂತ ನೀವು ಮನೆಗೆ ಹೋಗಿ ಕೊಡುವಂಥದ್ದು. ಮನೆ ಬಾಗಿಲಿಗೆ ಹೋಗಿ ತಿಂಗಳಿನವರೆಗೆ BP ಬಂದಿರೋರಿಗೆ ವರ್ಷ ಪೂರ್ತಿ ತಗೋಬೇಕು. ಅವರು ಪ್ರತಿ ತಿಂಗಳಿಗೆ ಕಿಟ್ ಕೊಡುವಂಥದ್ದು. ಅದೇ ಸ್ಟಾಕ್ ಇರುತ್ತೆ ಅಂತ. ಮೂರು ಕ್ವಾರ್ಟರ್ ಅಷ್ಟು ನಮಗೆ ಸಪ್ಲೈ ಆಗಿದೆ ಸರ್. 3 ಕ್ವಾರ್ಟರ್ ಅಷ್ಟು ಸಪ್ಲೈ ಆಗಿದೆ, 1 ಕ್ವಾರ್ಟರ್ ಕೊಟ್ಟಿದ್ದೀವಿ. ಕೇಳ್ರಿ. ಡ್ರಗ್ಸ್ ಅನ್ನ ನಿಮಗೆ ಸ್ಟಾಕ್ ನೀವು ಡಿಸ್ಟ್ರಿಕ್ಟ್ ಡ್ರಗ್ ಆಫೀಸರ್ ಯಾರಿದ್ದಾರೆ ಅವ್ರು ಯಾರು ಸ್ಟಾಕ್ ತಗೊಳ್ಳೋರು ಡೈರೆಕ್ಟ್ ಆಗಿ ತಾಲೂಕಿಗೆ ಕೊಡ್ತಾರ, ಇಲ್ಲ ಡಿಸ್ಟ್ರಿಕ್ಟ್ ಹೌದಾ? ಖರ್ಚಾಗಿದ್ದು ಯಾರು ರೆಕಾರ್ಡ್ ಇಟ್ಕೊಂಡಿದ್ದಾರೆ ಡೈಲಿ ಅಪ್ಡೇಟ್ ಇರುತ್ತೆ ಸರ್. ಎಲ್ಲಿ ಅಪ್ಡೇಟ್ ಅಂದ್ರೆ ಈಗ DC ಅವರು ನೋಡಿದ್ರೆ ಅಲ್ಲಿ ಸ್ಟಾಕ್ ಇದೆ ಅಂದ್ರೆ ಏನು ಅಪ್ಡೇಟ್ ಕೊಡ್ತಾನ್ರಿ? ಇವತ್ತಿಂದ ಅಪ್ಡೇಟ್ ಇದೆ ಸರ್. ಎಲ್ಲಾ PHC ಅವರು ಸಾಯಂಕಾಲ ಎಷ್ಟು ಅಂತ ಖರ್ಚಾಗಿದೆ ಎಷ್ಟು ಅಂತ ಹೇಳಿ ಅಪ್ಡೇಟ್ ಮಾಡ್ತಾರೆ ಸರ್. ನಮಗೆ ಡೈಲಿ ಬರುತ್ತೆ ಸರ್. ಅದು ಜನರಿಕ್ ಸಬ್ಮಿಷನ್ ಸರ್, ಅದು ಜನರಿಕ್. DC ಮೇಡಮ್ ಹೇಳ್ತಾ ಇರೋದು ಗೃಹ ಆರೋಗ್ಯ. 10 ಡಿಸೀಸ್ಗಳಲ್ಲಿ ಸರ್, ಮಧುಮೇಹ, BP ಇವೆಲ್ಲವಕ್ಕೂ ಮನೆ ಒಂದೊಂದು ಕಿಟ್ ಅವ್ರಿಗೆ ಡೋರ್ ಸ್ಟೆಪ್ ಅಲ್ಲಿ ನಾವು ಔಷಧಿ ಕೊಡುವಂತ ಒಂದು ಸ್ಕೀಮ್ ಸರ್. ಅದು ನೀವೇನು ಇಂಡೆಂಟ್ ಕೊಟ್ಟಿರ್ತಾರೆ ಅಷ್ಟು ಕೊಟ್ಟಿರ್ತಾರೆ, ಅದು ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಯುವರ್ ನೀವು PHC ಬಂದಾಗ ಕೊಡ್ಬೇಕಂತ ನೀವು ಮನೆಗೆ ಹೋಗಿ ಕೊಡುವಂಥದ್ದು. ಮನೆ ಬಾಗಿಲಿಗೆ ಹೋಗಿ ತಿಂಗಳಿನವರೆಗೆ BP ಬಂದಿರೋರಿಗೆ ವರ್ಷ ಪೂರ್ತಿ ತಗೋಬೇಕು. ಅವರು ಪ್ರತಿ ತಿಂಗಳು